ಬಿಸಿಲ ಬೇಗೆ ಹೆಚ್ಚಾಗಿರುವುದರ ಜೊತೆಗೆ ರಂಜಾನ್ ಉಪವಾಸ ಕಾಲವಾಗಿರುವುದರಿಂದ ಎಲ್ಲೆಡೆ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಹೆಚ್ಚಿದೆ. ಹಣ್ಣುಗಳ ಖರೀದಿಗಾಗಿ ಗ್ರಾಹಕರ ದಂಡು ಅಂಗಡಿಗಳಿಗೆ ಹರಿದು ಬರುತ್ತಿದೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಹೆಚ್ಚಾಗಲಿದೆ ಎಂಬುದು വ്യാപാരിಗಳ നിരീക്ഷೆ. ഏറ്റവും ഉയർന്ന വിജയശതമാനമുള്ള കർണാടകയിലെ തന്നെ ഏറ്റവും വലിയ ഡീംഡ് യൂണിവേഴ്സിറ്റികളിൽ ഒന്നായ യെനപോയ മെഡിക്കൽ കോളേജ് 2024-25 അധ്യയന വർഷത്തിലേക്കുള്ള അഡ്മിഷൻ ആരംഭിച്ചിരിക്കുന്നു. അഡ്മിഷൻ സംബന്ധമായ കൂടുതൽ വിവരങ്ങൾക്ക് ഉടൻ ബന്ധപ്പെടുക 8881000222. ದಿನದಿಂದ ದಿನಕ್ಕೆ ದಾಖಲೆ ಬರೆಯುತ್ತಿರುವ ಬಿಸಿಲ ತಾಪಮಾನಕ್ಕೆ ಕಂಗಾಲಾದ ಜನತೆ ಹಣ್ಣು ಹಂಪಲುಗಳ ಮೊರೆ ಹೋಗುತ್ತಿದ್ದಾರೆ. ಇದರ ಜೊತೆಗೆ ರಂಜಾನ್ ಉಪವಾಸ ಕಾಲವೂ ಆಗಿರುವುದರಿಂದ ಎಲ್ಲೆಡೆ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಹೆಚ್ಚಿದೆ. ಎಲ್ಲೆಡೆ ಹಣ್ಣುಗಳ ವ್ಯಾಪಾರ ಜೋರಾಗಿದ್ದು ವಿವಿಧ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಣ್ಣುಗಳ ಖರೀದಿಗಾಗಿ ಗ್ರಾಹಕರ ದಂಡು ಅಂಗಡಿ ಮುಂಗಟ್ಟುಗಳಿಗೆ ಹರಿದು ಬರುತ್ತಿದೆ. ಅಗ್ಗದ ಬೆಲೆಗೆ ಲಭ್ಯವಾಗುತ್ತಿರುವ ಹಣ್ಣುಗಳು ಬಿಸಿಲಿನ ತಾಪದಿಂದ ಕಂಗಾಲಾದ ಜನತೆಯ ದಾಹ ತಣಿಸಲು ಸಹಾಯಕರವಾಗಿದೆ. ವಿವಿಧ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಎಂದು ಹಣ್ಣುಗಳ ಖರೀದಿಗಾಗಿ ಅಮಿತ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸುತ್ತಿದ್ದಾರೆ ಎಂದು ವ್ಯಾಪಾರಿ ಗುರುದತ್ ಮಲ್ಯ ಕೆಸಿಎನ್ ನ್ಯೂಸ್ಗೆ ತಿಳಿಸಿದರು. ಪೈನಾಪಲ್ ಮಾತ್ರ ಜಾಸ್ತಿ ಆಗಿದೆ, ಬೇರೆ ಯಾವುದಕ್ಕೂ ಫುಡ್ಸಿಗೆ ಜಾಸ್ತಿ ಆಗಲಿಲ್ಲ. ಅದೇ ರೇಟಿನಲ್ಲಿ ಹೋಗ್ತಾ ಉಂಟು. ರಂಜಾನ್ ಶುರು ಆಗುವ ಮೊದಲು ಎಷ್ಟಿತ್ತು ಅದೇ ರೇಟಿಗೆ ಹೋಗ್ತಾ ಉಂಟು. ಆರೆಂಜು ಸೀಸನ್ ಮುಗೀತು, ಇನ್ನೂ ಒಂದು ವಾರ ಮಾತ್ರ ಇರೋದು. ಸೀಸನ್ ಮುಗಿದ ಕಾರಣ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಈಗ ಲಾಸ್ಟ್ ಆಯಿತು, ಮುಗೀತು. ಮತ್ತು ಮುಸುಂಬಿ ಎಲ್ಲ ಸೇಮ್. ಮತ್ತು ಫಾರಿನ್ ಐಟಮ್ಸಿಗೆಲ್ಲ ರೇಟು ಕಡಿಮೆ ಆಗಿದೆ ಅಲ್ಲದೆ ಜಾಸ್ತಿ ಆಗಲಿಲ್ಲ. ರಂಜಾನ್ನ ವ್ಯಾಪಾರ ತುಂಬ ಜಾಸ್ತಿ ಉಂಟು. ಆದರೆ ವ್ಯಾಪಾರ ಜಾಸ್ತಿ ಆದರೂ ಕೂಡ ಯಾವುದಕ್ಕೂ ದೊಡ್ಡ ಮಟ್ಟಿಗೆ ಡಿಮಾಂಡ್ ಇಲ್ಲ, ರೇಟ್ ಜಾಸ್ತಿ ಆಗಲಿಲ್ಲ. ಕಲ್ಲಂಗಡಿಗೆ ಸೇಮ್ ರೇಟ್ ಈಗ. ಕಳೆದ ತಿಂಗಳು ಇದ್ದ ಅದೇ ರೇಟಿಗೆ ಅದರ ರೇಟು ಮತ್ತು ಅದಕ್ಕಿಂತ ಕಮ್ಮಿಯೇ, ಜಾಸ್ತಿ ಆಗಲಿಲ್ಲ. ದಾಹ ತಣಿಸುವ ಕಲ್ಲಂಗಡಿ ಹಣ್ಣಿಗಾಗಿದೆ ಅಪಾರ ಬೇಡಿಕೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಹೆಚ್ಚಾಗಲಿದೆ ಎಂಬುದು ವ್ಯಾಪಾರಿಗಳ ನಿರೀಕ್ಷೆ. ಬಿಸಿಲ ಬೇಗೆ ಹೆಚ್ಚಾಗಿರುವುದರ ಜೊತೆಗೆ ಉಪವಾಸ ಕಾಲವಾದ್ದರಿಂದ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಹೆಚ್ಚಿದೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಹೆಚ್ಚಲಿದೆ ಎಂಬುದು ವ್ಯಾಪಾರಿಗಳ ಪ್ರತೀಕ್ಷೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪೈಕಾರ್ ಅವರ ಜೊತೆ ಕಾವ್ಯಶ್ರೀ ಅಡಿಗ, ಕೆಸಿಎನ್ ನ್ಯೂಸ್, ಕಾಸರಗೋಡು.